ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ, ಒಂದು ವಾರ ಆಯಿತು ಮೈಸೂರಲ್ಲಿ ಮಳೆ ಸ್ಟಾರ್ಟ್ ಆಗಿ. ಎಷ್ಟು ಮಳೆ ಅಂದರೆ ಮಳೆ, ಬೇಸಿಗೆ ಎಷ್ಟು ಬೇಗ ಟರ್ನ್ ಆಯಿತು ಅನ್ನೋದೇ ಗೊತ್ತಾಯ್ತಲ್ಲ, ಅಷ್ಟು ಮಳೆ ಹೋಯ್ತೈತೆ ಇವಾಗ. ಬೇಸಿಗೆಯಲ್ಲಿ ಸೆಕೆ ಎಂದಾಯಿತು, ಈಗ ಚಳಿ ಎಂದಂಗೆ ಆಯಿತು. ಬೇಸಿಗೆಯಲ್ಲಿ ಒಂಥರ ಕೆಲಸಗಳು ಆಗ್ಬಿಡುತ್ತೆ, ಬಟ್ಟೆ ಒಣಗಿಸೋದು ಆಗಿರ್ಬೋದು, ಬೇರೆ ಕೆಲಸಗಳೆಲ್ಲ ಆರಾಮಾಗಿ ಆಗುತ್ತೆ ಸೆಕೆ ಒಂದು ಬಿಟ್ಟರೆ. ನೀನು ಈ ಚಳಿಗಾಲದಲ್ಲಿ ನಮಗೆ ಬಟ್ಟೆ ಒಣಗಿಸೋದಾಗಿರ್ಬೋದು, ಸೋಲಾರ್ ನೀರು ಇದೇ ಹಿಂಸೆ ಅಂತಲೇ ಹೇಳ್ಬೋದು. ಇವಾಗ ನಾನು, ಶ್ರಾವಣ್ಯ, ನಮ್ಮ ಮನೆಯವರು 3 ಜನನು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಒಬ್ಬರು ಮೈಸೂರಲ್ಲೇ ಇದ್ದಾರೆ, ಗೋಕುಲಮಲ್ಲಿ. ಆದರೆ ನಮ್ಮ ಏರಿಯಾಗೂ ಅವ್ರ ಏರಿಯಾಗೂ ಸ್ವಲ್ಪ ದೂರ. ನಮ್ಮದು JP ನಗರ ಈ ಕಡೆ, ಅವ್ರದ್ದು ಗೋಕುಲಮ್ಮು. ನಿನ್ನು ಹೋಗೋ ದಾರಿಲೆಲ್ಲ ಪೂರ್ತಿ ಮಳೆನೇ. ಇವತ್ತು ಭಾನುವಾರ ಪೂರ್ತಿ, ಸೋಮವಾರ ನೆಕ್ಸ್ಟ್ ಡೇಗೂ ಕೂಡ ಪೂರ್ತಿ ಮಳೆನೇ ಇತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಮಳೆ ಹೋಯ್ತಿದೆ. ಏನಿಲ್ಲ, ಸುಮ್ಮನೆ ಹಾಗೆ ಒಂದು ವಿಸಿಟ್ ಕೊಡೋಣ ಅಂತೇಳಿ ಹೋಗ್ತಿದ್ದೀವಿ. ಇವತ್ತೇ ಮಳೆ ಜೋರಾಗಬೇಕಿತ್ತ ಅಂದ್ಕೊಂಡು ಹೋದ್ವಿ ಅವ್ರ ಮನೆಗೆ. ಹಾಂ, JCB ಎತ್ಕಂದ್ರೆ ಏನು ಮಾಡ್ತೀಯಾ? ಶೂಟ್ ಮಾಡ್ಬಿಡ್ತೀಯಾ? ಇವೆಲ್ಲ ಏನಿವು? ಇವೆಲ್ಲ ಏನಿದು? ಇವೆಲ್ಲ ಎತ್ಕೊಂಡೋಗ್ತೀನಿ ಈಗ ನಾನು. ಹೋಗಿ ಹೋಗಿ ಹೋಗಿ. ಇವ್ರಿಬ್ರದ್ದು ಆಲೇ ಜಗಳ ಆಯ್ತು ಈಗ ಒಂದ್ ರೌಂಡ್. ಟಿವಿದ ಏನ್ ಟಿವಿ ಹೌದಾ? ಯಾರು ನಿಲ್ಸಿರೋದ ಬಲೂನ್ನ? ಸುಬ್ಬಮ್ಮ ತೆಗ್ದೆ. ಇನ್ನು ನಮ್ಮ ಶ್ರಾವಣ್ಯ, ನಮ್ಮ ಪಾಪು ಇಬ್ಬರೂ ಆಟ ಆಡ್ಕೊತಿದ್ರು. ಹಾಗೆ ನನ್ನ ತಂಗಿ ಇಲ್ಲಿ ಮಟನ್ ಸಾರು ಮತ್ತು ಚಿಕನ್ ಚಾಪ್ಸು ಹಾಗೆ ಮುದ್ದೆ ಎಲ್ಲ ಕೂಡ ರೆಡಿ ಮಾಡ್ತಿದ್ದಾಳೆ. ಈ ಮಳೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಊಟ ಮಾಡಿಕೊಂಡು ಹೊರಡ್ತೀವಿ ನಾವು. ಬಂದು ಒಂದು 3 ರಿಂದ 4 ಅವರ್ ಇದ್ವಿ. ಇರೋದಕ್ಕೆ ಅಂತಲೇ ಹೇಳಿ ಬಂದಿದ್ದು, ಭಾನುವಾರ ಆದರೆ ಶ್ರಾವಣ್ಯಂಗೂ ರಜಾ ಇರುತ್ತೆ ಅಂತೇಳಿ. ಹಾಗೆ ಮುದ್ದೆನೂ ಕೂಡ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಒಂದು 2:30 ಹಂಗೆ ನಾವು ಅವ್ರ ಮನೆ ಬಿಟ್ವಿ. ನಾವು ಮನೆಗೆ 3 ಗಂಟೆ ಆಗೋಷ್ಟರಲ್ಲಿ ಬಂತು. ಯಾಕಂದರೆ ಬರಬೇಕಾದ್ರೂ ಅಷ್ಟೇ ಮಳೆ ಹೋಯ್ತಾಯಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಕಡೆನೂ ಮಳೆ. 2 ವೀಲರಲ್ಲಿ ಪಾಪ ಓಡಾಡೋರ್ಗಂತೂ ಸಿಕ್ಕಾಬಟ್ಟೆ ಹಿಂಸೆ ಆಗಿಬಿಡುತ್ತೆ ಈ ಥರ ಮಳೆ ಬಂದರೆ. ಅದರಲ್ಲೂ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಈ ಥರ ಮಳೆ ಬಂದಿದೆ ಅಂದರೆ ನಮಗೆ 2 ವೀಲರಲ್ಲಿ ಮಕ್ಕಳು ಕರ್ಕೊಂಡೋಗಿ ಬಿಡೋದೆಲ್ಲ ಸಿಕ್ಕಾಪಟ್ಟೆ ಹಿಂಸೆ. ಆಗನ್ಸುತ್ತೆ ಒಂದೊಂದ್ಸಲ ವ್ಯಾನ್ಗೆ ಸೇರಿಸ್ಬಿಡ್ಬೇಕು ಅಂತೇಳಿ. ಅದಕ್ಕೆ ಕಾರ್ ಡ್ರೈವಿಂಗ್ ಕಲ್ತ್ಕೋಬೇಕಾದ್ರೆ ಸ್ಕೂಲ್ಗಾರ ಬಿಟ್ಬಿಟ್ಟು ಬರುವಂಗೆ ಬೆಳಗ್ಗೆ ಹೊತ್ತು ಅಲ್ವಾ? ಹೋಗ್ಲಾ? ನೀನು ಹೇಳ್ಕೊಡೋದು? ಸ್ಕೂಟಿ ಹೇಳ್ಕೊಟ್ಟಿರೋದು ರಿಂಗ್ ರೋಡಲ್ಲಿ ಕೊರೋನಾ ಟೈಮಲ್ಲಿ ಹೇಳ್ಕೊಟ್ಟಿದ್ದು ನಿಮ್ಮಪ್ಪ. ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಬಂದ ತಕ್ಷಣ ಪಾತ್ರೆ ತೊಳೆಯೋದಕ್ಕೂ ಯಾಕೋ ಮನಸ್ಸೇ ಆಗ್ತಾ ಇರಲಿಲ್ಲ ಚಳಿಗೆ. ಅದಕ್ಕೆ ಹಾಗೆಯೇ ರಾಗು ಸ್ವಲ್ಪ ಟೀ ಕೇಳಿದ್ರು, ಅವ್ರಿಗೊಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆ ಶ್ರಾವಣ್ಯ ನನಗೆ ಪಾಪ್ಕಾರ್ನ್ ಬೇಕಮ್ಮ ಅಂತ ಹೇಳಿದ್ಲು, ಪಾಪ್ಕಾರ್ನು ಕೂಡ ಮಾಡಿಕೊಡ್ತಾ ಇದ್ದೀನಿ. ಆವಾಗಲೇ ವಿಡಿಯೋದಲ್ಲಿ ಹೇಳ್ತಾ ಇದ್ರು ರಾಗು ಹೋಗು ಕಾರ್ ಡ್ರೈವಿಂಗ್ ಕಲಿಯೋದಕ್ಕೆ ಅಂತೇಳಿ. ಅದಕ್ಕೆ ನನ್ನ ಮಗಳು ನೀನೇ ಹೇಳ್ಕೊಡಪ್ಪ ಅಂತೇಳಿ. 2 ವೀಲರ್ ಥರ ಕಾರ್ ಡ್ರೈವಿಂಗ್ನ ಹೇಳ್ಕೊಡೋದಕ್ಕಾಗಲ್ಲ. ಡ್ರೈವಿಂಗ್ ಕ್ಲಾಸಲ್ಲಾದರೆ 2 ಕಡೆನೂ ಆಪ್ರೇಟ್ರ್ ಮಾಡೋದಿರುತ್ತೆ, ಅಲ್ಲಾದರೆ ನಾವು ನೀಟಾಗಿ ಕಲಿಬೋದು ಅಂತೇಳಿ ಹೇಳ್ತಾಯಿದ್ರು. ಈ ಮಳೆ ಬಂದಾಗ ಮಾತ್ರ ನನಗೆ ಹಂಗೆ ಅನಿಸುತ್ತೆ ನಾನು ಡ್ರೈವಿಂಗ್ ಕಲಿಬೇಕು ಇತ್ತು ಅಂತ. ಯಾಕಂದರೆ ಶ್ರಾವಣಿನ ಬಿಡೋದಕ್ಕೆ ಸ್ವಲ್ಪ ರಾಗು ಇಲ್ಲ ಅಂತಂದರೆ ಆಗೋದೇ ಇಲ್ಲ ಮಳೆ ಬಂದಾಗ. ಹಾಗಾಗಿ ಹಂಗೆ ಅನಿಸುತ್ತೆ ಅಷ್ಟೇ. ಆಮೇಲೆ ಏನು ಅನ್ಸೋದಿಲ್ಲ ಕಲಿಬೇಕು ಅಂತ. ನೋಡೋಣ ಯಾವಾಗ ಯೋಗ ಕೂಡ ಬರುತ್ತೋ ಗೊತ್ತಿಲ್ಲ. ನನಗೂ ಮಾತ್ರ ಆಸೆ ಇದೆ ಹೋಗಬೇಕು ಅಂತ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗಬೇಕು ಅಂತ. ಎಲ್ಲದಕ್ಕೂ ಒಂದು ಯೋಗ ಅನ್ನೋದು ಕೂಡ ಬರಬೇಕಲ್ವ, ಅಲ್ಲಿ ತನಕ ವೆಯ್ಟ್ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಇವಾಗ ಸ್ವಲ್ಪ ರಾಗುಗೊಬ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಪಾಪ್ಕಾರ್ನ್ ತಿಂದ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟು ಸಾಂಬಾರು ಮಾಡಬೇಕಾ ಅಥವಾ ಚಪಾತಿ ಮಾಡಲಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ನಾಳೆಗೆ ಇಡ್ಲಿಗೂ ಕೂಡ ರುಬ್ಬಿಟ್ಟಿದ್ದೀನಿ. ಏನಾದರೂ ಅಡುಗೆ ಮಾಡಬೇಕು ಇವಾಗ ಸಾಯಂಕಾಲಕ್ಕೆ.
ಇನ್ನು ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಹಾಗೆ ಹೆಸರು ಕಾಳು ಮೊಳಕೆ ಕಟ್ಟಿದೆ, ಏನಾದರೂ ಸಲಾಡ್ ಅಥವಾ ಏನಾದರೂ ಮಾಡೋಣ ಅಂತ. ಈಗ ಅರ್ಜೆಂಟಿಗೆ ಅದರಲ್ಲೇ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾನು ಮೊಳಕೆ ಕಟ್ಟೋದು ಇದೇ ಥರ ಒಂದು ಬಟ್ಟೆಯಲ್ಲಿ ಕಟ್ತೀನಿ. ಕೆಲವರೆಲ್ಲ ಈಗ ಅದಕ್ಕೆ ಅಂತಲೇ ಬಾಕ್ಸ್ ಎಲ್ಲ ಬಂದಿದೆ. ನಾನು ಇನ್ನೂ ಆ ಥರದ ಬಾಕ್ಸ್ ಎಲ್ಲ ಟ್ರೈ ಮಾಡಿಲ್ಲ. ನೀನು ಈ ಥರ ಸೋಸ್ಬಿಟ್ಟು ನಾನು ಬಾಕ್ಸಲ್ಲಿ ಹಾಕಿ ಕೂಡ ಕಟ್ತಿದ್ದೆ ಮೊದಲು. ಆವಾಗ ಏನಾಗ್ತಿತ್ತು, ಸ್ವಲ್ಪ ನೀರಿದ್ರೂ ಅಲ್ಲಿ ಸ್ವಲ್ಪ ಒದ್ದೆ ಥರ ಇರ್ತಿತ್ತು. ಮೊಳಕೆ ಕಾಳು ಅಷ್ಟು ಫ್ರೆಶ್ ಆಗಿರ್ತಿರ್ಲಿಲ್ಲ. ನಾವು ಆದಷ್ಟು ಈ ಥರ ಬಟ್ಟೆಯಲ್ಲಿ ಕಟ್ಟಿದ್ರೆ ಅದು 2-3 ಲೇಯರ್ ಬಟ್ಟೆ ಹಾಕಿ ಕಟ್ಟಿದ್ರೆ ಎಲ್ಲ ನೀರನ್ನು ಹಿಂಡ್ಕೊಂಡಿರುತ್ತೆ. ಕಾಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಹೆಸರು ಕಾಳು ಪಲ್ಯನೇ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗೆ ಹಾಗೆ ಕ್ವಿಕ್ಕಾಗೆ ಮಾಡ್ಬೋದಿತ್ತು. ಹಾಗಾಗಿ ಈ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವಾಗ ರೆಸಿಪಿನ ಶೂಟ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ, ಅಚ್ಕಾರದ ಪುಡಿನ ಯೂಸ್ ಮಾಡೋಣ ಅಂತೇಳಿ. ಈಗ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಈಗ ನಾನು ಮೊಳಕೆ ಕಟ್ಟಿಸಿರುವಂತಹ ಹೆಸರು ಕಾಳನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಓಪನ್ ಪಾತ್ರೆಯಲ್ಲೂ ಕೂಡ ಮಾಡ್ಕೊಬೋದು. ನಾನು ಇಲ್ಲಿ ಕುಕ್ಕರಲ್ಲಿ 1-2 ವಿಸಲ್ ಕೂಗಿಸ್ಕೊಳ್ಳೋಣ ಅಂತೇಳಿ ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಈಗ ಅದು ಫ್ರೈ ಆದಮೇಲೆ ನಾನು ಇಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಕೂಡ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪೌಡರು, ಜೀರಿಗೆ ಪೌಡರು, ಗರಂ ಮಸಾಲ, ಅರಿಶಿನ ಇಷ್ಟನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಪಾತಿಗೆ ಆಗಿರೋದ್ರಿಂದ ಸ್ವಲ್ಪ ನೀರೇನು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು. ಕುಕ್ಕರಲ್ಲಿ ನಾವು ಜಾಸ್ತಿ ನೀರು ಇಂಗಿಸೋಕ್ಕಾಗಲ್ಲ. ಓಪನ್ ಪಾತ್ರೆಯಲ್ಲಿ ಮಾಡಿದ್ರೆ ಇಷ್ಟು ನೀರನ್ನು ಕಡಿಮೆ ಆಗಿಬಿಡುತ್ತೆ. ಕುಕ್ಕರಲ್ಲಿ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಂಡು ಮಾಡ್ಕೊಬೇಕು. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು 1-2 ವಿಸಲ್ನ ಕೂಗಿಸ್ಕೊಂಡ್ರೆ ಸಾಕು. ನನಗಂತೂ ಹ್ಯಾಬಿಟು ಎಲ್ಲರಿಗೂ ಇದೆಯೋ ಏನೋ ಗೊತ್ತಿಲ್ಲ, ಎಲ್ಲ ಅಡುಗೆ ಆದಮೇಲೆ ಒಂದೇ ಸಲ ಕ್ಲೀನ್ ಮಾಡ್ಕೊಬೋದು. ಬಟ್ ನಾನು ಕುಕ್ಕರ್ ಕೂಗೆ ಎಲ್ಲ ಆಲೇ ಒಂದ್ಸಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಅಡುಗೆ ಮಾಡಬೇಕಾದ್ರೆ ಒಂದು 4-5 ಸಲ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಲ್ಲಲ್ಲೇ. ಇದೊಂಥರ ಒಂದೊಂದ್ಸಲ ಕಾಯಿಲೆ ಅಂತಲೇ ಅನ್ನಿಸ್ಬಿಡುತ್ತೆ. ಎಷ್ಟು ಸಲ ಕುಕ್ಕರಲ್ಲಿ ಬಾಣಲಿಗಳಲ್ಲೆಲ್ಲ ಕೈ ಸುಟ್ಕೊಂಡ್ಬಿಟ್ಟಿರ್ತೀವಿ. ಇದೇ ಕೆಲಸನ ಎಲ್ಲ ಆರದ ಮೇಲೂ ಕೂಡ ಮಾಡ್ಬೋದು, ಆದರೆ ಅದೇನೋ ಆ ಥರ ಮನಸ್ಸೇ ಬರೋದಿಲ್ಲ. ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕುಕ್ಕರು ವಿಸಲ್ ಹೊಡೆದ್ಮೇಲೆ ನಾನು ಚಪಾತಿ ಲಟ್ಟಿಸೋಣ ಅಷ್ಟೊತ್ತಿಗೆ ಸೆಲ್ಫ್ ಎಲ್ಲ ಆರಿರುತ್ತೆ ಅಂತೇಳಿ ಈಗ ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಿದ್ದೀನಿ. ಇದೆಲ್ಲ ಆದಮೇಲೆ ಇವಾಗ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಅದು ಪಲ್ಯ ಕೂಡ ಆಗಿದೆ ಆಲ್ರೆಡಿ. ಈ ಪಲ್ಯ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸ್ವಲ್ಪ ನೀರಿರುತ್ತೆ, ಹಾಗಾಗಿ ನೀನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ ನಾನು ಅಷ್ಟೇ, ಪೂರ್ತಿ ಹಿಂಗೋಗ್ಲಿ ಅಂತ ಅಷ್ಟೇ. ತುಂಬ ಚೆನ್ನಾಗಾಗಿತ್ತು ಪಲ್ಯ ಕೂಡ. ಒಂದ್ಸಲ ಟ್ರೈ ಮಾಡಿ. ಈ ಚಳಿಗಾಲದಲ್ಲಿ ನಾವು ಸ್ವಲ್ಪ ನೀರು ಕುಡಿಯೋದು ಕಡಿಮೆ, ಹಾಗೆ ಮಕ್ಕಳು ಕೂಡ ನೀರು ಕುಡಿಯೋದು ಕಡಿಮೆ. ಹಾಗಾಗಿ ಬಾಡಿ ತಂಪಾಗಿರಬೇಕು ಅಂದರೆ ಈ ಥರ ಹೆಸರು ಕಾಳು ಪಲ್ಯಗಳನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ರಾತ್ರಿ ಊಟ ಮುಗೀತು. ಇನ್ನು ಬೆಳಗ್ಗೆ ಎದ್ದು ಬಾಗ್ಲಲ್ಲೆಲ್ಲ ನನಗೆ ಬಟ್ಟೆ ಒಣಗಾಕೋದೇ ಅಷ್ಟು ಇಷ್ಟ ಇಲ್ಲ. ಇವತ್ತು ಸೋಮವಾರ, ಶ್ರಾವಣಿ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ 1 ವಾರ ಆಯಿತು. 1 ವಾರ, ಹೋದ ವಾರನೂ ಮಳೆ ಇತ್ತು, ಈ ವಾರನೂ ಮಳೆ ಇದೆ. ಹಾಗಾಗಿ ಈ ಮಳೆಯಲ್ಲಿ ಸ್ವಲ್ಪ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಹಾಗೆ ಒರೆಸ್ಕೊಳ್ಳೋಣ ಅಂತೇಳಿ ಬಂದೆ. ನಮ್ಮದು ಮೇಲ್ಗಡೆ ಮನೆ ಆಗಿರೋದ್ರಿಂದ ಬಾಗ್ಲು ಒರೆಸೋದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಾನು ಆದಷ್ಟು ಬೇಗ ಎದ್ದು ಬಾಗ್ಲೆಲ್ಲ ಒರೆಸ್ಕೊತೀನಿ. ನೀನು ನೆನ್ನೆನೇ ಹೇಳ್ದಂಗೆ ನಮ್ಮ ಮನೇಲಿ ಇಡ್ಲಿ ಹಿಟ್ಟು ಹೆಂಗೆ ಉಬ್ಬಿದೆ, ತುಂಬ ಚೆನ್ನಾಗಿ ಹುಳಿ ಬಂದಿತ್ತು ಇಡ್ಲಿ ಹಿಟ್ಟು. ಈಗ ಇಡ್ಲಿಗೆ ಒಂದು ಸಾಂಬಾರು ಕೂಡ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಚಳಿ ಇರೋದ್ರಿಂದ ಚಟ್ನಿ ಇಡ್ಲಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಜೊತೆಗೆ ಒಂದು ಸ್ವಲ್ಪ ಸಾಂಬಾರಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಸಾಂಬಾರು ಮಾಡೋಣ ಅಂತೇಳಿ ಅಂದ್ಕೊಂಡೆ. ಯಾಕಂದರೆ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಇತ್ತಲ್ವ, ಮಾಡೋಣ ಅಂತೇಳಿ. ಹಾಗೆ ರಾತ್ರಿ ನಾವು ರಾಗು ಸ್ವಲ್ಪ ತರಕಾರಿ ಕೂಡ ತೊಗೊಬಂದಿದ್ರು, ಅದನ್ನೆಲ್ಲ ಡಿವೈಡ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಇಟ್ಕೊತಾ ಇದ್ದೀನಿ. ಇನ್ನು ಸಾಂಬಾರಿಗೆ ತರಕಾರಿನೂ ಕೂಡ ಹಾಕ್ಬೋದಿತ್ತು, ಬಟ್ ಇಲ್ಲಿ ಅವರು ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಆ ಥರದ್ದು ತಂದಿರಲಿಲ್ಲ. ಬರೀ ಸೌತೆಕಾಯಿ, ಬದನೆಕಾಯಿ ಮತ್ತು ಪಡವಲಕಾಯಿ, ಈ ನಿಂಬೆಹಣ್ಣು ಈ ಥರ ತಂದಿದ್ರು. ಹಾಗಾಗಿ ನಾನು ಏನು ಸಾಂಬಾರಿಗೆ ತರಕಾರಿ ಹಾಕ್ತೇನೆ, ಬರೀ ಸಾಂಬಾರು ಈರುಳ್ಳಿ ಉಪಯೋಗಿಸ್ಕೊಂಡು ಇವತ್ತೊಂದು ಇಡ್ಲಿಗೆ ಒಂದು ಒಳ್ಳೆ ಸಾಂಬಾರು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೇಲಿ ಮಳೆ ಬಂದರೆ ನಮಗೆ ಸೋಲಾರ್ ನೀರು ಅಷ್ಟು ಇರೋದಿಲ್ಲ. ಹಾಗಾಗಿ ಹೀಟ್ರ್ ಹಾಕೋಣ ಅಂತೇಳಿ ಶ್ರಾವಣಿಗೆ ಹೀಟ್ರ್ ಹಾಕ್ತಿದ್ದೀನಿ. ನಾನು
ಹೀಟ್ರ್ ಅಂದರೆ ವಾಷಿಂಗ್ ಮಿಷಿನ್ ಪ್ಲಗ್ ಪಾಯಿಂಟ್ನ ತೆಗೆದ್ಬಿಟ್ಟು ಹೀಟ್ರ್ ಹಾಕಬೇಕು. ಹಾಗಾಗಿ ಹೀಟ್ರ್ ಹಾಕಿರೋದು ನನಗೆ ಅಷ್ಟು ಗೊತ್ತಿಲ್ಲ, ಸ್ವಿಚ್ ಆನಲ್ಲಿದೆ ಅಂತ ಹೇಳ್ಬಿಟ್ಟು ಬಕೆಟಲ್ಲಿ ನೀರು ತುಂಬಿಸ್ತಾ ಇದ್ದೀನಿ. ಸ್ವಿಚ್ ಆನ್ ಆಗಿಬಿಟ್ಟಿದೆ. ನಮ್ಮ ವಾಷಿಂಗ್ ಮಿಷಿನ್ ಬೇರೆ ಸುಟ್ಟೋಗ್ಬಿಡ್ತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾರು ಸದ್ಯ ಲಕ್ಕಿಲಿ ಯಾರೂ ಅಲ್ಲಿಗೆ ಕೈ ಹಾಕಿಲ್ಲ. ಕೈ ಹಾಕಿದರೆ ಹೆಂಗೆ ಕರೆಂಟ್ ಶಾಕ್ ಹೊಡಿತಿತ್ತು, ತುಂಬಾ ಕರೆಂಟ್ ಶಾಕ್ ಹೊಡಿತೆ ಗೀಸರಲ್ಲೂ ಕೂಡ. ಇವಾಗ ನಾನು ಹೀಟ್ರ್ ಹಾಕ್ಬಿಟ್ಟು ನಾನು ಕೆಲಸ ಮಾಡೋಕ್ಕೆ ಹೋದರೆ ಶ್ರಾವಣ್ಯ ಅಷ್ಟರಲ್ಲಿ ರೆಡಿ ಆಗ್ತಾಳೆ. ಈ ಚಳಿಗಾಲ ಬತ್ತು ಅಂದರೆ ನಮ್ಮ ಮನೇಲಿ ಇದೇ ಪ್ರಾಬ್ಲಮ್. ನನಗೆ ಹೀಟ್ರ್ ಹಾಕೋದೇನೆ ಒಂದು ಗೀಸರ್ ಆದರೂ ತೊಗೊಬೇಕು ಅಂತ ಅನ್ನಿಸ್ತಾ ಇತ್ತು ಈ ಸಲ. ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಇಲ್ಲಿ ತೊಗರಿಬೇಳೆನ ನಾನು ನೆನೆಸಿ ಇಟ್ಕೊಂಡಿದ್ದೆ ಆವಾಗಲೇ. ಆ ನೆನೆಸಿರೋ ತೊಗರಿಬೇಳೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು 1-2 ಟೊಮೊಟೊ, ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಕುಕ್ಕಿಂಗ್ ಎಣ್ಣೆನ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋಣ. ಒಂದು 4-5 ಕೂಗು ಚೆನ್ನಾಗೆ ಸ್ಮ್ಯಾಚ್ ಆಗಬೇಕು. ಅದು ಬೇಳೆ ಒಂದು ಚೂರು ಕಾಣಬಾರ್ದು, ಆ ಥರ ಬೇಯಬೇಕು ಅಂತೇಳಿ ಸ್ವಲ್ಪ ನೆನೆಸ್ಕೊಂಡಿದ್ದೆ ಮೊದಲೇ. ಈಗ ಇದು ಬೇಳೆ ಕೂಡ ಬೆಂದಿದೆ. ಈ ಬೇಳೆ ಬೆಂದಿರೋದ್ರಲ್ಲಿ ಟೊಮೊಟೊ ಮಾತ್ರ ಬೇರೆ ಸಪ್ರೇಟ್ ತೊಗೊತಾ ಇದ್ದೀನಿ ಒಂದು ಜಾರಿಗೆ. ಇವಾಗ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ, ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿನ ಆವಾಗಲೇ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಸಾಂಬಾರು ಸ್ವಲ್ಪ ಕಲರ್ ಜಾಸ್ತಿ ಬರಲಿ ಅಂತೇಳಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ದೆ. ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇದ್ರ ಜೊತೆಗೆ ಬೆಂದಿರೋ ಟೊಮೊಟೊ ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಕಲರ್ ಚೆನ್ನಾಗಿ ಬರುತ್ತೆ. ಈ ಥರ ಎಕ್ಸ್ಟ್ರಾ ಬ್ಯಾಡಗೆ ಮೆಣಸಿನ್ಕಾಯಿನ ನಾವು ಇಡ್ಲಿ ಸಾಂಬಾರಿಗೆ ಹಾಕಿದ್ರೆ ಕಲರ್ ಒಳ್ಳೆ ಡಿಫ್ರೆಂಟ್ ಕಲರ್, ನಾವು ನಾರ್ಮಲಾಗಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ನಿಮಗೆ ಕಲರ್ ಎಲ್ಲ ಓಕೆ, ಏನು ಮ್ಯಾಟ್ರ್ ಆಗಲ್ಲ ಅಂತಂದರೆ ಸ್ವಲ್ಪ ಕಾಯಿ ಟೊಮೊಟೊನೇ ನೀಟಾಗಿ ರುಬ್ಕೊಳ್ಳಿ. ಇವಾಗ ಇಡ್ಲಿ ಕೂಡ ಆಗಿದೆ. ಇಡ್ಲಿ ಆಗುವಷ್ಟರಲ್ಲಿ ನಾನಿಲ್ಲಿ ಸಾಂಬಾರಿಗೂ ಕೂಡ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ನಾನೀಗ ಅದೇ ಕುಕ್ಕರ್ನ ತೊಗೊಂಡಿದ್ದೀನಿ. ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೂ ಅಷ್ಟೇ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು ಇಷ್ಟನ್ನು ಹಾಕಿ ನೀವು ಒಗ್ಗರಣೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನಿಲ್ಲಿ ಮೊದಲೇ ಹೇಳ್ದಂಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಜಜ್ಜಿ ಹಾಕ್ಕೊಂಡಿದ್ದೀನಿ, ಪೇಸ್ಟ್ ಹಾಕ್ಕೊಂಡಿಲ್ಲ, ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಈರುಳ್ಳಿನೂ ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಸಾಂಬಾರು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಕೂಡ ಅಷ್ಟೇ ಘಮ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಒಂದು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ನೀವು ಬೇಳೆ ಸಾಂಬಾರಿಗೆ ಏನು ಯೂಸ್ ಮಾಡ್ತೀರೋ ಅದು. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಲ್ವ, ಹಾಗಾಗಿ ಖಾರ ಇರಲಿ ಅಂತೇಳಿ ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿನೂ ಕೂಡ ಹಾಕ್ಕೊಂಡು, ಹಾಗೆ ಬೇಳೆ ಏನು ಕೂಗಿಸಿಟ್ಕೊಂಡಿದ್ವಿ ಅದು ಮತ್ತು ಟೊಮೊಟೊ ಕಾಯಿ ಏನು ರುಬ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇಲ್ಲಿ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೊಳ್ಳಿ. ಮೊದಲೇ ಹೇಳ್ದಂಗೆ ಇದು ಓಪನ್ ಪ್ಯಾನಲಲ್ಲೂ ಮಾಡ್ಕೋಬೋದು, ಬಟ್ ಅದು ಬೇಯ್ತಿದೆಯಾ ಕುದೀತಿದೆಯಾ ಅಂತೇಳಿ ನೋಡೋಕ್ಕಾಗಲ್ಲ. ರೆಡಿ ಮಾಡಬೇಕು, ಶ್ರಾವಣಿನ ತಲೆ ಬಾಚಬೇಕು ಅಂತೇಳಿ ನಾನಿಲ್ಲಿ ಒಂದು ಕುಕ್ಕರಲ್ಲೇ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಇವಾಗ ಹುಳಿ ಮತ್ತು ಬೆಲ್ಲ, ಒಂದು ಸ್ವಲ್ಪ ಬೆಲ್ಲ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಇಡ್ಲಿಗೆ ಸಾಂಬಾರಿಗೆ ಆಗಿರ್ಬೋದು. ಹಾಗಾಗಿ ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ವಿಸಲ್ ಅಥವಾ 2 ವಿಸಲ್ನ ಕೂಗಿಸ್ಕೊಂಡ್ರೆ ಒಂದು ಒಳ್ಳೆ ಇಡ್ಲಿ ಸಾಂಬಾರು ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಸಾಂಬಾರು ಪುಡಿ ಮಾಡ್ಕೊಂಡು ಮಾಡೋದು ಆ ಥರದಕ್ಕಿಂತ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕುಡಿಯೋದಕ್ಕೂ ಅಷ್ಟೇ, ಈ ಚಳಿ ಟೈಮಲ್ಲಿ ಹುಳಿ ಖಾರ ಸಿಹಿ ಎಲ್ಲ ಇರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಚೆನ್ನಾಗಿತ್ತು ಅಥವಾ ಚೆನ್ನಾಗಿಲ್ಲ ಎರಡರಲ್ಲಿ ಯಾವುದಾದ್ರೂ ಅಷ್ಟೇ ಕಮೆಂಟ್ ಮಾಡಿ, ನಾವು ತಿದ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ಮತ್ತು ಚಟ್ನಿ. ಇನ್ನು ಶ್ರಾವಣಿಂದು ಕೂಡ ಎಲ್ಲ ರೆಡಿ ಆಯಿತು. ನಾನೇನು ಅವಳಿಗೀಗ ತಲೆ ಬಾಚಬೇಕು ಮತ್ತು ಬಾಕ್ಸಿಗೆ ಹಾಕ್ಕೊಡ್ಬೇಕು. ಇವಾಗೆಲ್ಲ ಫಸ್ಟ್ ಆಗಿ ನನಗೆ ಸ್ವಲ್ಪ ಏನು ಹಿಂಸೆ ಕೊಡಲ್ಲ. ಇವಾಗೆಲ್ಲ ಅವಳೇ ಕೆಲಸ ಮಾಡ್ಕೊತಾಳೆ. ವಾಟರ್ ಬಾಟಲ್ ತುಂಬ್ಕೊಳ್ಳೋದಾಗಿರ್ಬೋದು ಎಲ್ಲನೂ. ಇವಾಗ ಬರೀ ತಿಂಡಿ ಹಾಕ್ಕೊಟ್ಬಿಟ್ರೆ ಬಾಕ್ಸಿಗೆ ಹಾಕ್ಕೊಟ್ರೆ ಅವಳೇ ಬ್ಯಾಗಿಗೆ ಹಾಕ್ಕೊತಾಳೆ. ಇನ್ನು ಜಡೆ ಒಂದು ಬಾಚ್ಕೊಡ್ಬೇಕು. ಅದರಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ತಲೆ ಸ್ನಾನ ಮಾಡಿಸಿದ್ದಿದ್ದೆ, ಅದನ್ನು ಡ್ರೈ ಮಾಡಿ ಸ್ವಲ್ಪ ತಲೆಯೆಲ್ಲ ಬಾಚ್ಕೊಟ್ಟೆ. ಇವಾಗ ತಿಂಡಿ ತಿನ್ನೋದಕ್ಕೆ ಅಂತೇಳಿ ಬಂದಿದ್ದಾಳೆ. ಇನ್ನು ಅವಳನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.